ಚಂದ್ರಯಾನ-3 ಯಶಸ್ವಿಯಾಗಿ ನಿರ್ವಹಿಸಿರುವ ಇಸ್ರೋ ವಿಜ್ಞಾನಿಗಳಿಗೆ ಪ್ರಧಾನಿ ಮೋದಿ ಇವತ್ತು ಅಭಿನಂದನೆ ಸಲ್ಲಿಸಿದರು. ಗ್ರೀಸ್ನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ಮೋದಿ HALನಿಂದ ಪೀಣ್ಯದ ಇಸ್ರೋ ಕೇಂದ್ರಕ್ಕೆ ರಸ್ತೆ ಮಾರ್ಗವಾಗಿ ತೆರಳಿದರು. ಈ ವೇಳೆ ರಸ್ತೆಯುದ್ದಕ್ಕೂ ಸಾವಿರಾರು ಜನ ನೆರೆದಿದ್ರು. ನಂತರ ಇಸ್ರೋ ಕೇಂದ್ರಕ್ಕೆ ತೆರಳಿದ ಪ್ರಧಾನಿ ಮೋದಿಗೆ ಇಸ್ರೋ ಅಧ್ಯಕ್ಷ ಸೋಮನಾಥ್ ಹೂಗುಚ್ಚ, ಲ್ಯಾಂಡರ್ ಮಾದರಿ, ಚಂದ್ರನ ಮೇಲೆ ಲ್ಯಾಂಡರ್ ಇಳಿದ ಮೊದಲ ಫೋಟೋವನ್ನ ನೀಡಿ ಸ್ವಾಗತಿಸಿದರು. ಈ ವೇಳೆ ಇಸ್ರೋ ವಿಜ್ಞಾನಿಗಳನ್ನ ತಬ್ಬಿಕೊಂಡು ಬೆನ್ನು ತಟ್ಟಿ ಶಹಬಾಸ್ ಗಿರಿ ಹೇಳಿದ್ರು ಮೋದಿ ಅವರು. ನಂತರ ವಿಜ್ಞಾನಿಗಳ ಜತೆ ಫೋಟೋಶೂಟ್ನಲ್ಲೂ ಕೂಡ ಭಾಗಿಯಾದರು. में भी हम देख पा रहे हैं आयशा, हम इन तस्वीरों में देख पा रहे हैं किस तरह से देख सकते हैं. ಇನ್ನು ಚಂದ್ರಯಾನ-3ರ ಪ್ರಾಜೆಕ್ಟ್ ಬಗ್ಗೆ ಪ್ರಧಾನಿ ಮೋದಿಗೆ ವಿಜ್ಞಾನಿಗಳು ಮಾಹಿತಿ ನೀಡಿದ್ರು. ಯೋಜನೆ ಸಕ್ಸಸ್ ಆದ ಬಗ್ಗೆ ವಿವರಿಸಿದ್ರು. ವಿಕ್ರಮ್ ಲ್ಯಾಂಡರ್ ರೋವರ್ ಕೆಲಸದ ವೈಖರಿ, ಚಂದ್ರನಲ್ಲಿ ಹೇಗೆ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಇಸ್ರೋ ವಿಜ್ಞಾನಿಗಳ ಶ್ರಮವನ್ನ ಶ್ಲಾಘಿಸಿದ್ರು. ಚಂದ್ರಯಾನ-3ರ ಸಕ್ಸಸ್ ಹಿನ್ನೆಲೆ 3 ಮಹತ್ವದ ಘೋಷಣೆಗಳನ್ನ ಮಾಡಿದ್ರು. ಚಂದ್ರಯಾನ-3 ಇಳಿದ ಸ್ಥಳ ಶಿವಶಕ್ತಿ, ಚಂದ್ರಯಾನ-2 ಸ್ಪರ್ಶ ಮಾಡಿದ ಸ್ಥಳವನ್ನ ತಿರಂಗಾ ಪಾಯಿಂಟ್, ಹಾಗೆ ಆಗಸ್ಟ್ 23ರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಘೋಷಣೆ ಮಾಡಿದ್ರು. सभी वैज्ञानिकों को, टेक्नीशियंस, इंजीनियर्स और चंद्रयान महाअभियान से जुड़े सभी सदस्यों को बधाई देता हूं. चंद्रमा के जिस हिस्से पर हमारा चंद्रयान उतरा है, भारत ने उस स्थान के भी नामकरण का फैसला लिया है. जिस स्थान पर चंद्रयान-3 का मून लैंडर उतरा है, अब उस पॉइंट को शिव शक्ति के नाम से जाना जाएगा. ಈ ಮಧ್ಯೆ ಇಸ್ರೋದಲ್ಲಿನ ಮಹಿಳಾ ವಿಜ್ಞಾನಿಗಳನ್ನ ಮೋದಿ ಅವರು ಕೊಂಡಾಡಿದ್ರು. ನಾರಿ ಶಕ್ತಿ ದೇಶದ ಶಕ್ತಿ, ಚಂದ್ರಯಾನ-3ರಲ್ಲಿ ಮಹಿಳಾ ವಿಜ್ಞಾನಿಗಳ ಪಾತ್ರ ವಿಶೇಷವಾದದ್ದು ಅಂತ ಹೊಗಳಿದ್ರು. ಪ್ರಧಾನಿ ಮೋದಿ ಸ್ವಾಗತ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಪ್ರೋಟೋಕಾಲ್ ಫೈಟ್ ಶುರುವಾಗಿದೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಕೇವಲ ಅಧಿಕಾರಿಗಳು ಮಾತ್ರ ಬರಬೇಕು ಅಂತ ಪ್ರಧಾನಿ ಕಾರ್ಯಾಲಯ ಸೂಚಿಸಿತ್ತು. ಪಿಎಂ ಕಚೇರಿ ನಿರ್ದೇಶನದಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಮೋದಿ ಅವರನ್ನ ರಾಜ್ಯದ ಪರವಾಗಿ ಸ್ವಾಗತಿಸಿದರು. ಈ ವಿಚಾರದಲ್ಲಿ ಪ್ರೋಟೋಕಾಲ್ ಪಾಲನೆ ಆಗಿಲ್ಲ ಅಂತ ಮಾಜಿ ಸಚಿವ ಆರ್ ಅಶೋಕ್ ಟೀಕಿಸಿದ್ದಾರೆ. ಮೊಮ್ಮಕ್ಕಳು ನೋಡಿ, ಅವ್ರಿಗೆ ವಿಜ್ಞಾನಿಗಳು ಕಂಡ್ರೆ ಮೊದಲಿಂದ ಆಗಲ್ಲ. 2013ರಲ್ಲಿ ಚಂದ್ರಯಾನ-2 ಸ್ಟಾಪ್ ಮಾಡಿದವರು ಯಾರು? ಕಾಂಗ್ರೆಸ್ ಅವರು. ಆಮೇಲೆ ಇಸ್ರೋ ಚೇರ್ಮನ್ ಯಾರಿದ್ರು? ನಂಬಿಯಾರ್. ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ಮೇಲೆ ಬಿಟ್ರು. ಅಂದ್ರೆ ಅವ್ರಿಗೆ ವಿಜ್ಞಾನಿಗಳು ಕಂಡ್ರೆ ಆಗಲ್ಲ. ಅವ್ರಿಗೇನಿದ್ರು ಗರೀಬಿ ಹಟಾವೋ ಒಂದು 70 ವರ್ಷ ಅವ್ರ ತಾತ, ಅಜ್ಜಿ, ಮೊಮ್ಮಕ್ಕಳು ಎಲ್ಲರೂ ಅದೇ ಬಿರಿ. ಅದು ಬಿಟ್ರೆ ಅವ್ರಿಗೆ ದೇಶ ಮುಂದುವರಿಬೇಕು, ರಾಜ್ಯ ಮುಂದುವರಿಬೇಕು ಅನ್ನೋದಿಲ್ಲ ಅವ್ರಿಗೆ. ಅಶೋಕ್ ಟೀಕೆಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆಶಿ, ನಮಗೆ ರಾಜಕೀಯ ಪ್ರಜ್ಞೆ, ಸಮಯ ಪ್ರಜ್ಞೆ ಎಲ್ಲವೂ ಇದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗ್ಗೆ ಇಸ್ರೋ ಕಚೇರಿ ಭೇಟಿ ವೇಳೆ ರಸ್ತೆ ಬದಿ ನಿಂತು ರಾಜ್ಯ ಬಿಜೆಪಿ ನಾಯಕರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಕ್ಕೆ ಕಾಂಗ್ರೆಸ್ ಲೇವಡಿ ಮಾಡಿದೆ. ಈ ಕುರಿತು ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್, ಬಿಜೆಪಿಯ ದಂಡ ನಾಯಕರು, ಚಕ್ರವರ್ತಿಗಳು ಬೀದಿ ಪಾಲಾಗಿದ್ದಾರೆ. ನಾಯಕರನ್ನ ಹತ್ತಿರಕ್ಕೂ ಸೇರಿಸದೆ ಬೀದಿ ಪಾಲು ಮಾಡಿದ್ದಾರೆ. ಮಿನಿಮಮ್ ಮರ್ಯಾದೆಯೂ ಇಲ್ಲದಾಯಿತೆ. ಹೀನಾಯ ಸೋಲಿನ ಬಳಿಕ ರಾಜ್ಯದ ನಾಯಕರನ್ನ ಹತ್ತಿರಕ್ಕೂ ಸೇರಿಸದೆ ಬೀದಿ ಪಾಲು ಮಾಡಿದ್ದಾರೆ ಎಂಬುದಕ್ಕೆ ಈ ಚಿತ್ರಗಳೇ ಸಾಕ್ಷಿ ಅಂತ ಟ್ವೀಟ್ ಮೂಲಕ ಲೇವಡಿ ಮಾಡಿದ್ದಾರೆ. ಇನ್ನು ಬಿಜೆಪಿ ನಾಯಕರ ನಡೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಬ್ಯಾರಿಕೇಡ್ ಹತ್ತಿ ಕೈಬೀಸುತ್ತಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರ ಗೌರವ ಕೂಡ ಇವರಿಗಿಲ್ಲ. ಇವರು ಕರ್ನಾಟಕದ ಮರ್ಯಾದೆಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಲೇವಡಿಗೆ ತಿರುಗೇಟು ಕೊಟ್ಟಿರುವ ಆರ್ ಅಶೋಕ್, ಅಡ್ವಾಣಿ ಮತ್ತು ಮೋದಿ ಹೇಳಿದಂತೆ ದೇಶ ಮೊದಲು ಪಕ್ಷ ಅಲ್ಲ, ನಾವು ಕಾಂಗ್ರೆಸ್ನ ರೀತಿ ಅಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಚಂದ್ರಯಾನ-3 ಯಶಸ್ವಿ ಹಿನ್ನೆಲೆ ಯಾದಗಿರಿಯಲ್ಲಿ ಇಬ್ಬರು ಮಕ್ಕಳಿಗೆ ವಿಕ್ರಮ್ ಹಾಗೂ ಪ್ರಜ್ಞಾನ್ ಅಂತ ನಾಮಕರಣ ಮಾಡಲಾಗಿದೆ. ಜಿಲ್ಲೆಯ ವಡಗೇರ ಪಟ್ಟಣದ ಬಾಲಪ್ಪ ನಾಗಮ್ಮ ದಂಪತಿ ಮಗುವಿಗೆ ವಿಕ್ರಮ್ ಹಾಗೂ ನಿಂಗಪ್ಪ ಶಿವಮ್ಮ ದಂಪತಿ ಮಗುವಿಗೆ ಪ್ರಜ್ಞಾನ್ ಅಂತ ನಾಮಕರಣ ಮಾಡಲಾಗಿದೆ.
ಚಂದ್ರಯಾನ 3 ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕನ್ನಡದ ಹುಡುಗರ ಪಾತ್ರ ಇದೆ. ಮೊನ್ನೆಯಷ್ಟೇ ಚಂದ್ರನ ಮೇಲೆ ಲ್ಯಾಂಡ್ ಆದ ಪ್ರಜ್ಞಾನ್ ರೋವರ್ ಚಕ್ರದಲ್ಲಿ 3D ಪ್ರಿಂಟ್ ಮಾಡಲಾಗಿದೆ. ಆ 3D ಟೆಕ್ನಾಲಜಿ ಬಳಸಿ ಚಕ್ರದಲ್ಲಿ ಅಶೋಕ ಚಕ್ರ, ಇಸ್ರೋ ಲೋಗೋ ಪ್ರಿಂಟ್ ಮಾಡಲಾಗಿದೆ. ಈ 3D ಚಿತ್ರವನ್ನ ರೋವರ್ ಮೇಲೆ ಪ್ರಿಂಟ್ ಮಾಡಿದ್ದು ಬೆಂಗಳೂರಿನ ಪೀಣ್ಯದಲ್ಲಿರುವ ಅಮೇಜ್ ಎಂಬ ಕಂಪನಿ. ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಗರ್ವಾಪ್ಸಿ ಬಹುತೇಕ ಕನ್ಫರ್ಮ್ ಆದಂತಿದೆ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಶಿವರಾಮ್ ಹೆಬ್ಬಾರ್ ಭೇಟಿಯಾಗಿದ್ದು ಕಾಂಗ್ರೆಸ್ ಸೇರ್ಪಡೆಯ ವದಂತಿ ಹೆಚ್ಚಾಗಿದೆ. ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಸುದ್ದಿ ಹರಿದಾಡ್ತಿರೋ ಬೆನ್ನಲ್ಲೇ ಯಶವಂತಪುರ ಕ್ಷೇತ್ರದಲ್ಲಿ ಡಿಕೆಶಿ ರೌಂಡ್ಸ್ ಹಾಕಲಿದ್ದಾರೆ. ಕ್ಷೇತ್ರಕ್ಕೆ ಭರ್ಜರಿ ಅನುದಾನ ಕೊಟ್ಟ ಬೆನ್ನಲ್ಲೇ ಡಿಕೆಶಿ ಕ್ಷೇತ್ರದ ಭೇಟಿ ಕುತೂಹಲ ಹೆಚ್ಚಿಸಿದೆ. ಇನ್ನು ಬಿಜೆಪಿ ಮಾಜಿ ಶಾಸಕ ರೇಣುಕಾಚಾರ್ಯ ಶಿವರಾಮ್ ಹೆಬ್ಬಾರ್ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಡಿಕೆಶಿ ಅವರ ಕ್ಷೇತ್ರದ ಸಮಸ್ಯೆ ಬಗ್ಗೆ ಚರ್ಚಿಸಲು ಬಂದಿದ್ರು. ಪ್ರೀತಿ, ಸ್ನೇಹ, ಬಾಂಧವ್ಯ ರಾಜಕೀಯ ಇದ್ದೇ ಇರತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಬಳಿಕ ಚಾಮರಾಜನಗರದಲ್ಲಿ ಮಾತನಾಡಿರೋ ಡಿಸಿಎಂ ಡಿಕೆಶಿ, ನಮಗೆ ಆಪರೇಷನ್ ಹಸ್ತದ ಅವಶ್ಯಕತೆ ಇಲ್ಲ, ಅವರಾಗೆ ಇಚ್ಛೆ ಪಟ್ಟು ಬಂದ್ರೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳಲ್ಲಿ ಪ್ರಮುಖ ಘೋಷಣೆಯಾದ ಗೃಹಲಕ್ಷ್ಮಿ ಯೋಜನೆಗೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಆಗಸ್ಟ್ 30ಕ್ಕೆ ಚಾಲನೆ ಸಿಗಲಿದೆ. ತವರು ಜಿಲ್ಲೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಿಎಂ ಪಣ ತೊಟ್ಟಿದ್ದು, ನಾಳೆಯಿಂದ 3 ದಿನಗಳ ಕಾಲ ಮೈಸೂರಿನಲ್ಲೇ ಮುಖ್ಯಮಂತ್ರಿಗಳು ಉಳಿದುಕೊಳ್ಳಿದ್ದಾರೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಸಮಸ್ಯೆಗಳಿರೋದನ್ನ ಸಂಸದ ಪ್ರತಾಪ್ ಸಿಂಹ ಒಪ್ಪಿಕೊಂಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿರುವ ಪ್ರತಾಪ್ ಸಿಂಹ, ಸರ್ವಿಸ್ ರಸ್ತೆಯಲ್ಲಿ ಚರಂಡಿ, ವಿದ್ಯುತ್, ಟ್ರಾಫಿಕ್ ಸಮಸ್ಯೆ ಇದೆ. ಸರ್ವಿಸ್ ರಸ್ತೆಯಲ್ಲಿ ತಡೆಗೋಡೆ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ ಕುಮಾರಸ್ವಾಮಿ, ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ನೀರು ಬಿಡಿ ಎಂದಾಗಲೇ ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡಬೇಕಾಗಿತ್ತು. ತಮಿಳುನಾಡು ಅರ್ಜಿ ಹಾಕಿದಾಗ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಐಜೂರು ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರಾವಳಿ ನಗರ ಮಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಬಯಲಾಗಿದೆ. ಯುವತಿ ವಿಚಾರಕ್ಕೆ ಮುಸ್ಲಿಂ ಯುವಕರ ಮೇಲೆ ಬಾಸುಂಡೆ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಕಾಸರಗೋಡು ಜಿಲ್ಲೆಯ ಉಪ್ಪಳದ ಇಬ್ರಾಹಿಂ ಪಾಹಿಂಗೆ ಎಸ್ಡಿಪಿಐ ಮುಖಂಡ ಅನ್ವರ್ ಸಾದತ್ ಪುತ್ರನಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ನಡು ರಸ್ತೆಯಲ್ಲಿ ಸ್ಕೂಟರ್ ವೀಲಿಂಗ್ ಮಾಡ್ತಾ ಪಿಎಸ್ಐ ಪುತ್ರ ಪುಂಡಾಟ ಮೆರೆದಿದ್ದಾನೆ. ಈ ಘಟನೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ನಡೆದಿದೆ. ವೀಲಿಂಗ್ ಮಾಡಿ ಪುಂಡಾಟ ಮಾಡ್ತಾ ಇದ್ದ ಸೈಯದ್ ಐಮಾನ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಿಂಗ್ ರಸ್ತೆ ಹಾಗೆ ರಾಜೀವ್ ನಗರದಲ್ಲಿ ಸೈಯದ್ ಐಮಾನ್ ವೀಲಿಂಗ್ ಮಾಡುವಾಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಗನ್ ಹಿಡಿದು ಫೈರಿಂಗ್ಗೆ ಯತ್ನಿಸಿರುವ ಘಟನೆ ಕಲಬುರಗಿ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದೆ. ಕಳೆದ ರಾತ್ರಿ ತಮ್ಮ ಏರಿಯಾಗೆ ಬಂದಿದ್ದ ಸುನಿಲ್ ಅನ್ನುವಾತನನ್ನ ಯಾರು ಏನಕ್ಕೆ ನಮ್ಮ ಏರಿಯಾಕ್ಕೆ ಬಂದಿದೆಯಾ ಅಂತ ಉಮೇಶ್ ಅನ್ನುವಾತ ಪ್ರಶ್ನಿಸಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಸುನಿಲ್ ಫೈರ್ ಮಾಡಿದ್ದಾನೆ. ಉಮೇಶ್ ಅನ್ನೋ ವ್ಯಕ್ತಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಅಬಕಾರಿ ಪೊಲೀಸರ ಹೈಡ್ರಾಮಾ ಬಟಾಬಯಲಾಗಿದೆ. ವಶಪಡಿಸಿಕೊಂಡಿದ್ದ ಮದ್ಯ ನಾಶ ಮಾಡುವಲ್ಲಿ ಅಧಿಕಾರಿಗಳ ಡಬಲ್ ಗೇಮ್ ಆಡಿರೋ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ನಡೆದಿದೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಗಸಗಸೆ ಬೀಜ, ಅಡಿಕೆ ಮತ್ತು ತೇಗದ ಮರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಉಡುಪಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಖಾಸಗಿ ಬಸ್ ಪಲ್ಟಿಯಾಗಿ 8 ಮಂದಿ ಗಾಯಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ಪಡಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಗಾಯಾಳುಗಳನ್ನು ಮೂಡುಬಿದಿರೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಸಂಪೂರ್ಣ ಬರಗಾಲಕ್ಕೆ ತುತ್ತಾಗಿದೆ. ಮಳೆಯಾಗದೆ ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿದೆ. ರೈತರು ಈಗ ಬಿತ್ತನೆ ಮಾಡಿದ ಖರ್ಚು ಕೂಡ ಬಾರದೆ ಸಾಲಗಾರರಾಗಿದ್ದಾರೆ. ಜಿಲ್ಲೆಯನ್ನ ಶೀಘ್ರ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಲೋಡ್ ಶೆಡ್ಡಿಂಗ್ನಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ರಾಯಬಾಗ, ಅಥಣಿ ಭಾಗದ ರೈತರು ಪರದಾಡಿದ್ದಾರೆ. ಇದರಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹೀಗಾಗಿ ವಿದ್ಯುತ್ ನೀಡಿ ಇಲ್ಲ ಬರಗಾಲ ಘೋಷಣೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಕೋವಿಡ್ ವೇಳೆ ಉತ್ತಮ ತ್ಯಾಜ್ಯ ವಿಲೇವಾರಿ ಮಾಡಿದ್ದ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯತ್ ಇದೀಗ ಎಡವಿದೆ. ಎಸ್ಎಲ್ಆರ್ಎಂ ಘಟಕ ನಿರ್ವಹಣೆಯ ಲೋಪದೋಷವಾಗಿರೋ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮ ಪಂಚಾಯತ್ನ ಎಸ್ಎಲ್ಆರ್ಎಂ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋ ದೂರು ಕೇಳಿ ಬರ್ತಾ ಇದೆ. ಚಾಮರಾಜನಗರದ ಯಳಂದೂರಿನಲ್ಲಿ ಅನ್ನ ಭಾಗಕ್ಕೆ ಕನ್ನ ಬಿದ್ದಿದೆ. ಮಾರಾಟ ಗುಮಾಸ್ತ ವೈಎಂ ರಂಗನಾಥ್ ಅನ್ನುವಾತ ಪಡಿತರದಾರರಿಂದ ಬೆರಳಚ್ಚು ಪಡೆದು ಅಕ್ಕಿ ನೀಡದೆ 92 ಕ್ವಿಂಟಾಲ್ ಅಕ್ಕಿ ಗುಳುಂ ಮಾಡಿದ್ದಾರೆ. ಯಳಂದೂರು ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ಕಿಯನ್ನ ದುರುಪಯೋಗಪಡಿಸಿಕೊಳ್ಳಲಾಗಿದೆ.
ಗದಗ ಜಿಲ್ಲೆಯಲ್ಲಿ ಪಶು ವೈದ್ಯರ ಕೊರತೆ ಬೆನ್ನಲ್ಲೇ ಸರ್ಕಾರದಿಂದ ಪ್ರಭಾರಿ ಹುದ್ದೆಗಳ ಹೊರೆ ನೀಡಿದೆ. ಜಿಲ್ಲೆಯಲ್ಲಿ 1,90,000 ಜಾನುವಾರು, 5,90,000 ಕುರೆ ಹಾಗೂ ಮೇಕೆಗಳಿವೆ. ಆದರೆ ಪಶು ವೈದ್ಯರಿರೋದು ಕೇವಲ 21 ಮಂದಿ ಮಾತ್ರ. ಇದರಲ್ಲಿ 3 ತಾಲೂಕು ಪಂಚಾಯಿತಿ ಇಒ ಹುದ್ದೆ ಹೊರೆ ನೀಡಿದ್ದಾರೆ. ಹೀಗಾಗಿ ಪಶು ವೈದ್ಯರ ಕೊರತೆ ಇದ್ದು ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯ ಅಳವಂಡಿಯಲ್ಲಿ ಮುಸ್ಲಿಂ ಕುಟುಂಬ ವರಮಹಾಲಕ್ಷ್ಮಿ ಪೂಜೆ ಮಾಡುವುದರ ಮೂಲಕ ಭಾವೈಕ್ಯತೆಯನ್ನು ಮೆರೆದಿದೆ. ನಜರುದ್ದೀನ್ ಅನ್ನೋರ ಮನೆಯಲ್ಲಿ ಇಡೀ ಕುಟುಂಬ ಲಕ್ಷ್ಮೀ ಪೂಜೆ ಮಾಡಿ ಸಂಭ್ರಮಿಸಿದೆ. ವಿಜಯ ರಾಘವೇಂದ್ರ ಹಾಗೂ ಸ್ಪಂದನ ದಂಪತಿಗೆ ಇವತ್ತು 16ನೇ ವಿವಾಹ ವಾರ್ಷಿಕೋತ್ಸವ. ಆದರೆ ಆ ಸಂಭ್ರಮದ ಕನಸು ಚೂರಾಗಿದೆ. ಸ್ಪಂದನ ಇಲ್ಲದ ಈ ದಿನ ಪತ್ನಿಯನ್ನ ನೆನೆದು ವಿಜಯ ರಾಘವೇಂದ್ರ ಭಾವುಕವಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ 3 ದಿನಗಳ ಕಾಲ ನ್ಯೂಸ್ 18ನ ಕರುನಾಡ ಹಬ್ಬ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು 2ನೇ ದಿನದ ಕರುನಾಡ ಹಬ್ಬಕ್ಕೆ ಹುಬ್ಬಳ್ಳಿಯ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಮುದ್ದು ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ, ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇದರ ಜೊತೆಗೆ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಕೂಡ ನಡೀತಾ ಇದೆ. ನ್ಯೂಸ್ 18 ಕರುನಾಡ ಹಬ್ಬದ ಕಾರ್ಯಕ್ರಮಕ್ಕೆ ಜನರು ಫಿದಾ ಆಗಿದ್ದು ಜನಸಾಗರವೇ ಹರಿದು ಬರ್ತಾ ಇದೆ. ಕರುನಾಡ ಹಬ್ಬಕ್ಕೆ ನೀವು ಕೂಡ ಮಿಸ್ ಮಾಡದೆ ಭೇಟಿ ಕೊಟ್ಟು ಎಂಜಾಯ್ ಮಾಡಿ. ಲಕ್ನೋ ರಾಮೇಶ್ವರಂ ರೈಲಿನಲ್ಲಿ ಸಂಭವಿಸಿರುವ ಬೆಂಕಿ ಅವಘಡದಲ್ಲಿ 10 ಜನ ಸಾವನ್ನಪ್ಪಿದ್ದು 20 ಜನರಿಗೆ ಗಂಭೀರ ಗಾಯಗಳಾಗಿದೆ. ಲಕ್ನೋದಿಂದ ರಾಮೇಶ್ವರಂಗೆ ಬರ್ತಾ ಇದ್ದ ಭಾರತ್ ಗೌರವ್ ಪ್ರವಾಸಿ ರೈಲಿನಲ್ಲಿ ಮಧುರೈಗಿಂತ 1 ಕಿಲೋಮೀಟರ್ ಹಿಂದಿನ ನಿಲ್ದಾಣದ ಬಳಿ ಬೆಂಕಿ ಹೊತ್ತಿಕೊಂಡಿದೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ಬಿಎಂಡಬ್ಲ್ಯೂ ಕಾರು ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬಿಎಂಡಬ್ಲ್ಯೂ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕಾರಿನಲ್ಲಿ ಮೊದಲು ಹೊಗೆ ಕಾಣಿಸಿಕೊಂಡಿದೆ. ಆ ಬಳಿಕ ಇದ್ದಕ್ಕಿದ್ದ ಹಾಗೆ ಕಾರು ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.